ಬಿಗ್ ಫೈವ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ವಿಜಯ್ ಸರ್, ಒಂದು ಪ್ರಶ್ನೆ ಇತ್ತು ನಂದು. ಈಗ ನೆಕ್ಸ್ಟ್ KPCC ಕೂಡ ಬಹಳ ಇಂಪಾರ್ಟೆಂಟ್ ಸರ್. ಯಾರು ಸ್ಟ್ರಾಂಗು? ಒಂದು ಪಕ್ಷದ ದೃಷ್ಟಿಯಿಂದ KPCC ಅಧ್ಯಕ್ಷ ಸ್ಟ್ರಾಂಗ, ಪಕ್ಷ ಅಧಿಕಾರಕ್ಕೆ ಬಂದಿದ್ರೆ ಮುಖ್ಯಮಂತ್ರಿ ಸ್ಟ್ರಾಂಗ ಅಂತ ಅನೇಕರು ಪ್ರಶ್ನೆ ಕೇಳ್ಕೊಳ್ಬಹುದು. ಮುಖ್ಯಮಂತ್ರಿನೇ ಸ್ಟ್ರಾಂಗ್ ಅಲ್ವೇನ್ರಿ ಅಂತ ಮಾತಾಡ್ಬಿಡ್ತಾರೆ. ಒಂದು ಪಕ್ಷವನ್ನು, ಯಾಕೆಂದರೆ DKC ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭ ಇದೆಯಲ್ಲ, ಇನ್ನೆರಡೇ ವರ್ಷ ಚುನಾವಣೆಗೆ, ಈ ವರ್ಷ ಕಳೆದ್ರೆ ಇನ್ನೊಂದು ವರ್ಷ ಚುನಾವಣಾ ವರ್ಷವೇ ಆಗಿರೋದ್ರಿಂದ ಈಗ ಇದರಲ್ಲಿ ಇನ್ನೊಂದೆರಡು ಹೆಸರು ಕೇಳಿ ಬರ್ತದೆ. ಈ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು, ಆ ಭಾಗದ ಕಬ್ಬು ಬೆಳೆಗಾರರು, ಆ ಭಾಗದ ಬ್ಯಾಂಕ್ ರಾಜಕಾರಣ, ಚುನಾವಣೆ, ಇದನ್ನು ಹ್ಯಾಂಡಲ್ ಮಾಡುವುದು ಬೇರೆ, ಒಂದು ಇಡೀ ರಾಜ್ಯಕ್ಕೆ KPCCನ ಹ್ಯಾಂಡಲ್ ಮಾಡೋದು ಬೇರೆ ಸರ್. ಭಾಳ ವ್ಯತ್ಯಾಸಗಳಿರ್ತವೆ. ಸೊ KPCCನೂ ನನಗೆ ಬೇಕು ಅಂತ DK ಶಿವಕುಮಾರ್ ಮೊದಲು ತೊಗೊಂಡಿದ್ದಾರೆ. ಅದನ್ನು ಅವ್ರು ತಗೊಂಡ್ಮೇಲೆ ಪಕ್ಷನೂ ಲಕ್ಕಿಲಿ ಅಧಿಕಾರಕ್ಕೆ ಬಂದಿದೆ ಅಂತ ಅಂದ್ಕೊಳ್ಳೋಣ ನಾವು. ಇದಾದ ಮೇಲೆ KPCC ಸಾರಥ್ಯ ಪ್ರಿಯಾಂಕ್ ಖರ್ಗೆನಾ, ಸತೀಶ್ ಜಾರಕಿಹೊಳಿನ, ಅಥವಾ ದಿನೇಶ್ ಗುಂಡೂರಾವ, ಅಥವಾ ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾವಲ್ವಾ? ಸೊ ಹೇಗೆ ಇದು ಅಂತ, ಇದು ಹೇಗೆ ನಿಷ್ಕರ್ಷೆ ಆಗಬೇಕು ಪಾರ್ಟಿ ದೃಷ್ಟಿಯಿಂದ ಅಂತ? ಈಗ ನೀವು ಮೊದಲೇ ಹೇಳಿದ್ರಿ, ಈಗಾಗಲೇ 4-5 ಚುನಾವಣೆ ಈಗ ಎದುರಿಸಬೇಕು. ಈಗ ರಾಜ್ಯಸಭಾ ಚುನಾವಣೆ, MLC ಚುನಾವಣೆ, GBA ಚುನಾವಣೆ, ಆಮೇಲೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಮುನ್ಸಿಪಾಲಿಟಿ ಎಲೆಕ್ಷನ್ಸ್, ಇಷ್ಟು ಲೈನ್ ಆಗಿದೆ. ಇದು ಬಿಟ್ಟು 28ಗೆ ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ. ಆಯ್ತಾ? ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾಸ್ ಲೀಡರ್ ಅನ್ಸ್ಕೊಂಡವರು ಸಿದ್ದರಾಮಯ್ಯ, ಶಿವಕುಮಾರ್ ಬಿಟ್ಟ ಮೇಲೆ ಯಾರು ಕಾಣ್ತಾ ಇಲ್ಲ ಅರ್ಜೆಂಟ್. ಆದ್ರೆ ಇವಾಗ ನೀವು ಜಾರಕಿಹೊಳಿ ಅಂತ ತಗೊಂಬಂದ್ರೆ ಅವ್ರ ಪ್ರಭಾವ ಇರೋದು ಬೆಳಗಾಂ ಮತ್ತೆ ಆ ಕಡೆಗೆ ಮಾತ್ರ, ಇಡೀ ಕರ್ನಾಟಕದಲ್ಲಿ ಇಲ್ಲ. ಇಡೀ ಕರ್ನಾಟಕಕ್ಕೆ ಇದ್ದವರು ಪರಮೇಶ್ವರ್ ಇದ್ರು. ಅವ್ರಿಗೆ ಆ ಕಡೆ ದಲಿತರದ್ದು ಸಪೋರ್ಟ್ ಇತ್ತು, ಈ ಕಡೆ ದಲಿತರ ಸಪೋರ್ಟ್ ಇತ್ತು, ಪ್ಲಸ್ ಅಪ್ಪರ್ ಕಮ್ಯುನಿಟಿ ಸಪೋರ್ಟ್ ಅವ್ರು ಇಟ್ಕೊಂಡಿದ್ರು. ಆದ್ರೆ ಬೇರೆಯವರಿಗೆ, ಹೊಸ ನಾಯಕರಿಗೆ ನೀವು ಕೊಟ್ರೆ ಅವರು ಡೆವಲಪ್ ಆಗುವಷ್ಟರಲ್ಲೇ 4 ಎಲೆಕ್ಷನ್ ಬಂದ್ಬಿಡುತ್ತೆ. ಆಯ್ತಲ್ಲ, ಅವರು ಇಡೀ ಸ್ಟೇಟ್ ಅನ್ನು ಅವ್ರ ಕೈಗೆ ತಗೊಂಡು ನಾನು ಕೆಲಸ ಮಾಡ್ತೀನಿ, ಸಕ್ಸಸ್ ಆಗ್ತೀನಿ ಅಂತ ಹೇಳ್ಕೊಂಡು ಅಷ್ಟರಲ್ಲೇ. ದಿನೇಶ್ ಗುಂಡೂರಾವ್ ರಿಸಲ್ಟ್ ನಾವು ಮುಂಚೆ ನೋಡಿದೀವಿ, ಪರಮೇಶ್ವರ್ ಅವ್ರು ಇದ್ದಾಗ್ಲೂ ನೋಡಿದೀವಿ. ಆಯ್ತಾ? ಹಿಂದಿನ ನಾಯಕರುಗಳೆಲ್ಲ ಮಾಡಿದ್ದೆಲ್ಲ ನಾವು ನೋಡಿದೀವಿ. ಈಗ ಮುಂದೆ ಬರುವ ನಾಯಕರು ಇಡೀ ಪ್ಯಾನ್ ಕರ್ನಾಟಕ ಅವಳಿಗೆ ಇನ್ಫ್ಲೂಯೆನ್ಸ್ ಇಟ್ಕೊಳ್ಳೋ ಅಂತ ಮನುಷ್ಯ ಇರಬೇಕು. ಅದು ಇಷ್ಟು ಸಣ್ಣ ಸಮಯದಲ್ಲಿ, ಈ 1 ವರ್ಷದೊಳಗಡೆ ಅವರು ಅಷ್ಟೊಂದು ಕ್ರಿಯೇಟ್ ಮಾಡ್ಬೇಕು ಅನ್ನೋ ನಾಯಕರಿಗೆ ಕೊಡ್ಬೇಕಾದ್ರೆ, ನೀವು ಯಾರು ದಲಿತ ನಾಯಕರಿದ್ದಾರೆ ಅವ್ರಿಗೆ ಕೊಡ್ಬೇಕಾಗಿ ಬರುತ್ತೆ. ಸೊ ದಟ್ ಅವ್ರಿಗೆ ಸಿದ್ದರಾಮಯ್ಯನವರೇ ಇದ್ರೆ ಜೊತೆ ಒಳಗೆ ಇಡೀ ಅಹಿಂದ ಸಪೋರ್ಟ್ ಅವ್ರಿಗೆ ಸಿಕ್ಕತ್ತೆ, ಅಹಿಂದ ಸಪೋರ್ಟ್ ಇರುತ್ತೆ, ಮೈನಾರಿಟಿ ಸಪೋರ್ಟ್ ಎಲ್ಲ ಬಂದೇ ಬರುತ್ತೆ. ಸೊ ಈ ದೃಷ್ಟಿಯೊಳಗೆ ಹೈಕಮಾಂಡ್ಗೆ ಇದು ಕಬ್ಬಿಣದ ಕಡಲೆ, ಇದು ಹೈಕಮಾಂಡ್ಗೆ ಯಾರನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದು. ಇದು 4 ಗೋಡೆ ಒಳಗೆ ಕೂತ್ಕೊಂಡು ಮಾಡೋದಲ್ಲ. ದೇ ಹ್ಯಾವ್ ಟು ಟೇಕ್ ಅನ್ ಒಪಿನಿಯನ್ ಆಫ್ ಪಬ್ಲಿಕ್ ಒಪಿನಿಯನ್ ತಗೋಬೇಕು ಇವ್ರು ಯಾವ ತರ ಅನ್ಬಿಟ್ಟು, ಆವಾಗಲೇ ಅವ್ರು ನಿರ್ಧಾರ ಮಾಡಕ್ ಆಗುತ್ತೆ. ಫೈನ್. ಸುಭಾಷ್ ಸರ್, ಈಗ ನೆಕ್ಸ್ಟ್ ನಾವು ಸವಾಲುಗಳು ಅಂತ ಬಂದಾಗ, ಇದೇ DK ಶಿವಕುಮಾರ್ ಅವ್ರಿಗೆ ಹೇಗಿದ್ರು 5 ಗ್ಯಾರಂಟಿ ಇದೆ ಅಂತ ಬಂದಾಗ, ಈಗ ಅಲ್ಲಿ ವಿಜಯ್ ಸರ್ ಒಂದಷ್ಟು ಎಲೆಕ್ಷನ್ಗಳ ಪಟ್ಟಿ ಮಾಡ್ತಾ ಇದ್ರು. GBA ಕಥೆ, ಜಿಲ್ಲಾ ಪಂಚಾಯತ್ ಕಥೆ, ತಾಲೂಕ್ ಪಂಚಾಯತ್ ಕಥೆ, ಮುಂಬರ್ತಕ್ಕಂಥ ಎಲೆಕ್ಷನ್ನು, ಸ್ಥಳೀಯ ಚುನಾವಣೆಗಳು ಅಂತ ಬಂದಾಗ, ಬಹುಶಃ ಎಲೆಕ್ಷನ್ಗಳಿಗೆ ಪಾರ್ಟಿ ರೆಡಿ ಮಾಡೋದ್ರಲ್ಲೇ ಮುಖ್ಯಮಂತ್ರಿಯೊಬ್ಬರ 2 ವರ್ಷದ ಅವಧಿ ಕಳೆದು ಹೋಗುತ್ತೆ, ಜಾರಿ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ ನಮಗೆ. ಈ ಎಲೆಕ್ಷನ್ನೂ ಮೇಂಟೈನ್ ಮಾಡಬೇಕಾಗತ್ತೆ. 5 ಗ್ಯಾರಂಟಿಗಳು ಇದ್ದೇ ಇವೆ. ಹೆಗ್ಗುರುತು, ನಾನೇನೋ ಒಂದು ಹೆಗ್ಗುರುತು ಮಾಡ್ತೀನಿ ರಾಜ್ಯದಲ್ಲಿ, ಮಾರ್ಕ್ ಮಾಡ್ತೀನಿ, ಅದರದ್ದಾನು ಗ್ಯಾರಂಟೀಸ್ ಅಂತ ಬಂದಾಗ ಆ ಥರದ ಚಾನ್ಸಸ್ ಇದೆಯಾ ನಮ್ಮಲ್ಲಿ? 5 ಗ್ಯಾರಂಟಿ ಕೊಟ್ವಿ ಅಷ್ಟೇ. SM ಕೃಷ್ಣ ಅಂತ ಬಂದಾಗಲೂ ಕೂಡ ಅವರು IT ಡೆವಲಪ್ ಮಾಡಿದ್ರು, ಬೆಂಗಳೂರಿನ ಉದ್ಯಾನವನಗಳ ನಗರಿ ಅನ್ನೋದಕ್ಕೆ ಸ್ವಲ್ಪ ಅವರು ನೆರವಾದರು, ತುಂಬ ಚಾರ್ಮ್ ಕ್ರಿಯೇಟ್ ಮಾಡಿದ್ರು, ಬೆಂಗಳೂರಿಗೆ ಸಿಲಿಕಾನ್ ವ್ಯಾಲಿ ಅಂತ ಮಾಡಿದ್ರು. ಈ ಥರದ್ದು 4-5 ಹೇಳ್ಕೊಳ್ಬಹುದು, ಮೆಟ್ರೋ ಉಳಿದಿದ್ದು ಎಲ್ಲ ಹೇಳ್ಕೊಳ್ಬಹುದು ನಾವು. ಬಟ್ ಉಳಿದಿರ್ತಕ್ಕಂಥ 2 ವರ್ಷಗಳ ಅವಧಿಯಲ್ಲಿ ಅದರ್ದ್ಯಾನ್ ಗ್ಯಾರಂಟಿ ಇನ್ನೇನೇನು ಮಾಡಬಹುದು ಅಂತ DK ಶಿವಕುಮಾರ್ ಅವರು. ರಮಕಾಂತ್ ಈಗ ಒಬ್ಬ ಬ್ಯಾಟ್ ಕಟ್ಕೊಂಡು ಬ್ಯಾಟಿಂಗ್ಗೋಸ್ಕರ ಕಾಯ್ತಾ ಇರುವಂತ ಒಬ್ಬ ಬ್ಯಾಟ್ಸ್ಮನ್ಗೆ ಕೊನೆಗೆ ಕೆಲವು ಓವರ್ಗಳಿಗೆ ಉಳಿದಿರುವಾಗ ಮ್ಯಾಚ್ ಬ್ಯಾಟಿಂಗ್ ಸಿಕ್ಕರೆ ಯಾವ ರೀತಿ ಆಗತ್ತೆ, ಅದೇ ಪರಿಸ್ಥಿತಿ DK ಶಿವಕುಮಾರ್ ಅವ್ರಿಗೆ ಈಗ ಇದೆ. ಬಹಳ ಕಡಿಮೆ ಸಮಯ ಇದೆ, ಬಹಳಷ್ಟು ಚುನಾವಣೆಗಳಿದಾವೆ. ಆ ಎಲ್ಲಾ ಚುನಾವಣೆಗಳು ಯಾವ್ದು ಅಂತ ಈಗ ವಿಜಯ್ ಸರ್ ಎಲ್ಲ ಲಿಸ್ಟ್ ಮಾಡಿದ್ರು. ಅದರ ಜೊತೆಗೆ ಅವರು ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡಬೇಕು, ಒಳ್ಳೆ ಆಡಳಿತವನ್ನು ಕೊಡಬೇಕು, ಮತ್ತು ಪಕ್ಷವನ್ನು ಕೂಡ ಒಗ್ಗಟ್ಟಿನಿಂದ ಕಾಯ್ಕೊಂಡು ಹೋಗ್ಬೇಕು. ಎಲ್ಲವನ್ನೂ ಮಾಡಿ ಅವರು ಚುನಾವಣೆಗೆ ರೆಡಿ ಆಗ್ಬೇಕು. ಖಂಡಿತವಾಗಿಯೂ KPCC ಅಧ್ಯಕ್ಷರ ಯಾರಿರ್ತಾರೆ ಅದು ಒಂದು ಬಹಳ ಇಂಪಾರ್ಟೆಂಟ್ ಆದಂತ ಈಗ ಆಯ್ಕೆ ಆಗತ್ತೆ, ಯಾರನ್ನ ಮಾಡ್ತಾರೆ ಅನ್ನೋದು. ಈಗ ಅಹಿಂದ ವರ್ಗದಿಂದಲೇ ಯಾರಾದ್ರೂ ಒಬ್ರು KPCC ಅಧ್ಯಕ್ಷರಾಗ್ತಾರೆ, ಅದ್ರ ಬಗ್ಗೆ ಯಾವುದೇ ಡೌಟ್ ನನಗಂತೂ ಇಲ್ಲ. ಅಹಿಂದ ವರ್ಗದಿಂದ ಒಬ್ರು
ಅಧ್ಯಕ್ಷರಾಗ್ತಾರೆ. ಓಕೆ. ಸತೀಶ್ ಜಾರಕಿಹೊಳಿ ಅವರು ಮುಂಚೂಣಿ ಒಳಗಡೆ ಇದೆ, ಅವ್ರು ಆಗ್ಬೋದು, ಅಥವಾ ಇನ್ನೊಬ್ರು ಯಾರಾದ್ರೂ ಆದ್ರೂ ಕೂಡ ಅಹಿಂದ ವರ್ಗದವರು ಒಬ್ರು ಪಾರ್ಟಿಯ ಅಧ್ಯಕ್ಷರಾಗಬಹುದು. ಈ ಎಲ್ಲ ಸೋಷಿಯಲ್ ಕಾಂಬಿನೇಷನ್ ಅನ್ನ ಮಾಡಿಕೊಂಡು ಕಡಿಮೆ ಅವಧಿ ಒಳಗಡೆ ಚೆನ್ನಾಗಿ ಕೆಲಸ ಮಾಡಿ ಕಡಿಮೆ ಬಾಲ್ ನೊಳಗಡೆ ಹೆಚ್ಚಿಗೆ ರನ್ ಹೊಡೆಯೋದು ಯಾವ ರೀತಿ ಅವಶ್ಯಕತೆ ಇರ್ತದೆ ಕೊನೆಗೆ, ಆ ತರದ ಕೆಲಸವನ್ನ ಕೆ ಶಿವಕುಮಾರ್ ಅವರು ಮಾಡಬೇಕು. ಬಹಳ ಚಾಲೆಂಜಸ್ ಅವ್ರಗಡೆ ಇದಾವೆ, ಅವ್ರ ಎದುರುಗಡೆ ಇದಾವೆ. ಚಾಲೆಂಜಸ್ ಅಂತೂ ಖಂಡಿತವಾಗಿಯೂ ಇಟ್ ಇಸ್ ನಾಟ್ ಅನ್ ಈಸಿ ಟಾಸ್ಕ್. ಚೀಫ್ ಮಿನಿಸ್ಟರ್ ಆಗ್ಬೇಕು ಅನ್ನೋದೇ ಒಂದು ಬಹಳ ದೊಡ್ಡ ಚಾಲೆಂಜ್ ಆಗಿತ್ತು. somehow he managed to become ಚೀಫ್ ಮಿನಿಸ್ಟರ್ ಅಂತೂ ಆದ್ರು. ಬಟ್ ಚೀಫ್ ಮಿನಿಸ್ಟರ್ ಆದ್ಮೇಲೆ ಇದೆಯಲ್ಲ, ಅದಕ್ಕಿಂತಲೂ ಬಹಳ ದೊಡ್ಡ ಚಾಲೆಂಜಸ್ ಇದಾವೆ. ಬಟ್ ಈಸ್ ಎ ಫೈಟರ್. ಯಾವ ರೀತಿ ಅದನ್ನ ಅವರು ನಿಭಾಯಿಸ್ತಾರೆ ಅನ್ನೋದನ್ನ ನೋಡ್ಬೇಕು. ಆದ್ರೆ ಸಿದ್ದರಾಮಯ್ಯನವ್ರಿಗೆ ಇರುವಷ್ಟು ತಾಳ್ಮೆ, ಸಿದ್ದರಾಮಯ್ಯನವ್ರಿಗೆ ಇರೋ ಒಂದು ಎಲ್ಲರ ಮೇಲೆ ಒಂದು ಕಮಾಂಡು ಕಂಟ್ರೋಲು ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆಯಾ? ಸ್ವಲ್ಪ ಈ ತರದ ಪ್ರಶ್ನೆಗಳಂತೂ ಇದ್ದಾವೆ. ಅವ್ರು ಅದನ್ನ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದ್ರ ಮೇಲೆ ಅವರ ಟೆನ್ಯೂರ್ ಹೇಗಿರುತ್ತೆ ಡಿಸೈಡ್ ಆಗುತ್ತೆ. ಫೈನ್. ರಘು ನಾನು ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ವಿಜಯ್ ಸರ್ ಒಂದಷ್ಟು ಎಲೆಕ್ಷನ್ ಪಟ್ಟಿ ಮಾಡಿದ್ರು, ಇದಕ್ಕೆ ಇನ್ನೊಂದು ಆ್ಯಡ್ ಮಾಡಿಬಿಡ್ತೀನಿ ನಾನು. ಮುಂದಿನ ವರ್ಷ 7 ರಾಜ್ಯಗಳ ಚುನಾವಣೆ ಇದೆ. 7 ರಾಜ್ಯಗಳ ಚುನಾವಣೆ ಮುಂದಿನ ವರ್ಷ ಬರ್ತಾ ಇದೆ. ನಮಗೆ ನರೇಂದ್ರ ಮೋದಿ ಅವರು ಗುಜರಾತಲ್ಲಿ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಹೇಳ್ಕೊಂಡೇನೆ ಅವರು ದೇಶದ ಪ್ರಧಾನಮಂತ್ರಿ ಆಗಿಬಿಟ್ರು. ಅಂದರೆ ಗುಜರಾತ್ ಮಾಡೆಲ್ ಅಂತೇಳಿ ಒಂದು ವಿಚಾರವನ್ನೇ ಕಾಯಿನ್ ಮಾಡಿಬಿಡ್ತು ಬಿ ಜೆ ಪಿ ಅವತ್ತಿಗೆ. ಗುಜರಾತಲ್ಲಿ ಏನೇನೋ ಆಗಿದೆ ಹಾಗೆ ಹೀಗೆ, ಆ ಗುಜರಾತಲ್ಲಿ ಇರುವುದನ್ನೆಲ್ಲವನ್ನೂ ಯಥಾವತ್ತಾಗಿ ಅಂತ ಅಭಿವೃದ್ಧಿಯ ಸಾಗರವನ್ನು ದೇಶದಲ್ಲೇ ಇಳಿಸ್ಬಿಡ್ತಾರೆ ಅಂತಲೇ ನರೇಂದ್ರ ಮೋದಿಯವ್ರನ್ನ ಜನ ಆಯ್ಕೆ ಮಾಡಿದ್ದಾರೆ. ಬಿಟ್ಟಿದ್ರೆ ಅದು ಡಿಬೇಟಬಲ್ ಸಬ್ಜೆಕ್ಟು. ಗುಜರಾತಲ್ಲಿ ಏನಾಗಿತ್ತು ಅದು ಡಿಬೇಟಬಲ್ ಸಬ್ಜೆಕ್ಟೇ. ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈಗ ನೆಕ್ಸ್ಟು 7 ರಾಜ್ಯಗಳಿಗೆ ಈಗ ಯೋಗಿ ಆದಿತ್ಯನಾಥ್ ಅವರು ತಂದು ಕೇರಳದಲ್ಲೂ ಪ್ರಚಾರ ಮಾಡಿಸ್ತಾ ಇದ್ರು. ಇದಕ್ಕಿಂತ ಮುಂಚೆ ಚುನಾವಣೆಗಳಲ್ಲಿ ಬೇರೆ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡ್ರಿ ಯೋಗಿ ಉತ್ತರ ಭಾರತ ಉತ್ತರ ಪ್ರದೇಶ ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ದೀವಿ ಅಂತೇಳಿ. ಈಗ ಡಿ ಕೆ ಶಿವಕುಮಾರ್ ಅವರು ಮುಂದಿನ 7 ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲೂ ಕೂಡ 2 ವರ್ಷಗಳ